ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್. ನೀವೇನಾದ್ರೂ ಜೂನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ನೀವೇನಾದ್ರೂ ಸೀನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ನೀವೇನಾದ್ರೂ ಜಾಬ್ ಹುಡುಕ್ತಾ ಇದ್ದೀರಾ, ಅಥವಾ ನೀವೇನಾದ್ರೂ ಕಾಲೇಜ್ ಫೈನಲ್ ಇಯರ್ ಅಲ್ಲಿ ಇದ್ದೀರಾ, ಫ್ಯೂಚರ್ ಅಲ್ಲಿ ನಾನು ಬೆಂಗಳೂರಿಗೆ ಬಂದು IT ಜಾಬ್ ತಗೋಣ, ಒಂದು ಹೊಸ ಲೈಫ್ ನ ನೋಡೋಣ ಅಂತ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಜಾಬ್ ಎಷ್ಟು ಸೇಫ್? ಇವಾಗ AI ಎಷ್ಟು ರೆವಲ್ಯೂಷನರಿ ಚೇಂಜಸ್ ಗಳು ತರ್ತಿದೆ, ಬಟ್ ನಿಮ್ ಜಾಬ್ ಎಷ್ಟು ಲೆವೆಲ್ ಸೇಫ್ ಅನ್ನೋದು ನಿಮಗೆ ಗೊತ್ತಿಲ್ವಾ? ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಕೊನೆ ತನಕ ನೋಡಿ. ಗೊತ್ತಿದ್ರೆ ವೆಲ್ ಅಂಡ್ ಗುಡ್. ಇವತ್ತು ರಿಯಾಲಿಟಿನ ನಿಮ್ಮ ಕಣ್ಣು ಮುಂದೆ ಅಂದ್ರೆ ನಿಮ್ಮ ಹತ್ರ ತಗೊಂಡ್ಬಂದಿಡ್ತೀನಿ. ಅನಲೈಸ್ ಮಾಡೋದು, ಥಿಂಕ್ ಮಾಡೋದು, ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಅನ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ವಿದೌಟ್ ಅ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. AI ನಿಮ್ಮ ಜಾಬ್ ಕಿತ್ಕೊಳ್ಳುತ್ತಾ ಇಲ್ವಾ ನೋಡೋಣ ಬನ್ನಿ. ತುಂಬಾ ಜನಕ್ಕೆ AI ಜಾಬ್ ಕಿತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನಂಬುದಿಲ್ಲ, ಬಟ್ ಇವತ್ತು ನಾನು ಮಾತಾಡುವಂತ ವಿಚಾರಗಳೆಲ್ಲ ಫ್ಯಾಕ್ಟ್ ಬೇಸ್ಡ್ ಆಗಿರುತ್ತೆ. ಸೊ ಲೆಟ್ ಮಿ ಟೆಲ್ ಯು ಸಮ್ ಆಫ್ ದ ಫ್ಯಾಕ್ಟ್ಸ್. ಕರೆಂಟ್ಲಿ ಅಂಡ್ ಪ್ರೀವಿಯಸ್ ಇಯರ್ ಎಷ್ಟು ಜಾಬ್ ಕಟ್ ಆಗಿದೆ ಅಂಡ್ ಎಷ್ಟು ಜಾಬ್ ಕಟ್ ಆಗೋಕೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಯಾವ್ಯಾವ ಕಂಪನಿಲಿ ಈ ಲಿಸ್ಟ್ ನ ಕೇಳಿದ್ರೆ ನೀವೇ ಗಾಬರಿ ಆಗ್ತೀರಾ. ಅಮೆಜಾನ್ 14,000 ಲೇಟ್ 2025, ಇಂಟೆಲ್ 24,000 ಓಲ್ 2025 ನಲ್ಲಿ, ಮೈಕ್ರೋಸಾಫ್ಟ್ 9,000 2025 Q2 Q3 ನಲ್ಲಿ, ಸೇಲ್ಸ್ ಫೋರ್ಸ್ 4,000 ಮಿಡ್ 2025 ನಲ್ಲಿ, ಡೆಲ್ 12,500 ಲೇಟ್ 2025, ಸಿಸ್ಕೋ 6,000 ಅರ್ಲಿ 2025, TCS 12,000 ಜನರನ್ನ ತೆಗೆದುಹಾಕಿದೆ, ಇನ್ಫೋಸಿಸ್ ಅಂಡ್ ವಿಪ್ರೋ ಹೈರಿಂಗ್ ನ ಫ್ರೀಸ್ ಮಾಡಾಕಿದೆ. ಇದನ್ನೆಲ್ಲ ನಾನು ಹೇಳ್ತಿಲ್ಲ, AI ನೇ ಕೇಳಿದೀನಿ ನಾನು. ಎಕ್ಸಾಕ್ಟ್ ಆಗಿ ಎಷ್ಟೆಷ್ಟು ಕಟ್ ಆಗಿದೆ 2025 ನಲ್ಲಿ ಅಂತ ಹೇಳು, ಡೀಟೇಲ್ಸ್ ಕೊಡು ಅಂತ ಹೇಳ್ಬಿಟ್ಟು. ಈಗ 2026 ನಾವು ಜಸ್ಟ್ ಇವಾಗಿನೂ ಕಾಲಿಟ್ಟಿದೀವಿ, ಅವಾಗಲೇ ಎಷ್ಟು ನ್ಯೂಸ್ ಗಳನ್ನ ಕೇಳಿದೀವಿ, ಈ ಕಂಪ್ನಿ ಲಿಸ್ಟ್ ಈ ಕಂಪ್ನಿ ಲಿಸ್ಟ್ ಅಂತ ಹೇಳ್ಬಿಟ್ಟು ಕಟ್ ಆಗ್ತಿದೆ. ಸೊ ಇವಾಗ ಫ್ರೆಶರ್ ಎಷ್ಟೊಂದು ಕಾಲೇಜಲ್ಲೆಲ್ಲ ಎಜುಕೇಶನ್ ಮಾಡ್ತಾ ಇದ್ದಾರೆ, ಬಟ್ ಆಚೆಗೆ ಬಂದ ಮೇಲೆ ಅವರಿಗೆ ಜಾಬ್ ಸಿಗುತ್ತಾ ಇಲ್ವಾ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಅದಾದ್ಮೇಲೆ ಜೂನಿಯರ್ ಲೆವೆಲ್ಗೆ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಅಲ್ಲಿಗೆ ಹೋಗೋಣ. ಅದಾದ್ಮೇಲೆ ಸೀನಿಯರ್ ಲೆವೆಲ್ ಆಲ್ರೆಡಿ ವರ್ಕ್ ಮಾಡ್ತಾ ಇರೋ ಅಲ್ಲಿಗೆ ಹೋಗೋಣ. ಅದಾದ್ಮೇಲೆ ಯಾವ್ಯಾವ ಸೆಕ್ಟರ್ ಅಲ್ಲಿ ಯಾವ್ಯಾವ ಡಿಮ್ಯಾಂಡ್ ಇದೆ, ಯಾವ್ಯಾವ ಸೆಕ್ಟರ್ ಅಲ್ಲಿ ಯಾವ ರೀತಿ ಜಾಬ್ ಗಳನ್ನ ಕಟ್ ಮಾಡ್ತಾ ಇದಾರೆ, ಯಾಕೆ ಕಟ್ ಮಾಡ್ತಾ ಇದಾರೆ, ಅಂಡ್ ಇಲ್ಲಿ ಒಂದಷ್ಟು ಹಿಡನ್ ಫ್ಯಾಕ್ಟ್ಸ್ ಗಳನ್ನ ಯಾವ ಕಂಪನಿನೂ ನಿಮ್ಗೆ ಹೇಳೋದಿಲ್ಲ, ಅದನ್ನ ನಾನು ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಈಗ ಕಾಲೇಜ್ ಫೈನಲ್ ಇಯರ್ ಎಕ್ಸಾಮ್ ನ ಬರೆದು ಜಾಬ್ ಹುಡ್ಕೋದಿಕ್ಕೆ ಅಂತ ಆಚೆಗೆ ಬರ್ತೀರಾ. ಜಾಬ್ ಹುಡ್ಕೋದಿಕ್ಕೆ ಅಂತ ಆಚೆಗೆ ಬಂದಾಗ ಎಲ್ಲಾ ಕಂಪನಿಗಳಿಗೆಲ್ಲ ನೀವು ಅಪ್ಲಿಕೇಶನ್ ಹಾಕ್ತೀರಾ. ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಇವಾಗ ಹೈರಿಂಗ್ ಪ್ರೊಸೆಸ್ ನ ನೀವು ನೋಡಿದ್ರೆ ಎಲ್ಲ ಫ್ರೀಸ್ ಮಾಡಿ ಇಟ್ಟಿದ್ದಾರೆ. ಯಾಕೆ ಫ್ರೀಸ್ ಮಾಡಿ ಇಟ್ಟಿದ್ದಾರೆ ಅಂದ್ರೆ, ನೀವು ನೋಡಿ ಆಲ್ಮೋಸ್ಟ್ ಒಂದು 12 to 20 ಇಯರ್ಸ್ ನೀವು ಎಜುಕೇಶನ್ಗೆ ಅಂತ ಹಾಕಿರ್ತಾರೆ, ಆದ್ರೆ ಯಾವ್ದು ಸ್ಕಿಲ್ಗಳನ್ನ ಕಲ್ತಿರೋದಿಲ್ಲ. ಯಾವ ಸ್ಕಿಲ್ ಕಂಪನಿಗೆ ಬೇಕು ಅನ್ನೋದು ಕೂಡ ನಿಮ್ಗೆ ಯಾವ ಒಂದು ಕಾಲೇಜಲ್ಲೂ ಟೀಚ್ ಮಾಡಿರೋದಿಲ್ಲ. ಅದೇ ಕಾರಣಕ್ಕೆ ಏನಾಗುತ್ತೆ, ನೀವು ಜಸ್ಟ್ ಎಜುಕೇಶನ್ ಮುಗಿಸ್ಕೊಂಡು ಆಚೆಗೆ ಬಂದಿದ್ದಾರೆ ಹೊರತು ಸ್ಕಿಲ್ ಕಲ್ತು ಆಚೆಗೆ ಬಂದಿಲ್ಲ. ಇವಾಗ ಕಂಪನಿಯವರು ನಿಮ್ನೇನಾದ್ರೂ ಹೈರ್ ಮಾಡಿದ್ರೆ ನಿಮಗೆಲ್ಲ ಸ್ಕಿಲ್ಗಳನ್ನ ಕಲಿಸ್ಬೇಕು, ನಿಮಗೆ ಟ್ರೈನಿಂಗ್ ಕೊಡಬೇಕು. ಅದರಲ್ಲಿ ಸುಮಾರು ಇರುತ್ತೆ, ಎಲ್ಲಾ ತರದ ಸ್ಕಿಲ್ಗಳು ವಿತ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಅದನ್ನೆಲ್ಲ ನಿಮಗೆ ಟೀಚ್ ಮಾಡಿಕೊಂಡು ನಿಮ್ಮನ್ನು ಟ್ರೈನ್ ಮಾಡಿ ಅದಾದ್ಮೇಲೆ ಅವ್ರಿಗೆ ಏನ್ ಕೆಲಸ ಬೇಕು ಅದನ್ನು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಬೇಡ ನೀವು ನಮ್ಗೆ AI ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಜಾಯ್ನ್ ಆಗಿ L1 L2 ಲೆವೆಲ್ಗೆ ಅಂದ್ರೆ ಜೂನಿಯರ್ 1 ಜೂನಿಯರ್ 2 ಲೆವೆಲ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಗಳ ಪರಿಸ್ಥಿತಿ ಏನಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸಾಫ್ಟ್ವೇರ್ ವೆಬ್ ಪೇಜ್ ನ ಬಿಲ್ಡ್ ಮಾಡಬೇಕು ಅಂದ್ರೆ ಒಂದು ದೊಡ್ಡ ಟೀಮ್ ಇರುತ್ತೆ. ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ. ಆ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಳಗಡೆ ಈ ಬಿಸ್ನೆಸ್ ಅನಲಿಸ್ಟ್ ಒಂದು ರಿಕ್ವೈರ್ಮೆಂಟ್ ನ ತಗೊಂಡ್ಬರ್ತಾರೆ ಕ್ಲೈಂಟ್ ಇಂದ. ನಮ್ಗೆ ಈ ತರ ಒಂದು ವೆಬ್ ಪೇಜ್ ಬೇಕು, ಇದರಲ್ಲಿ ಈ ತರ ಸ್ಟಾರ್ಟಿಂಗ್ ಇದೆ, ಈ ತರ ಡೈನಮಿಕ್, ಈ ತರ ಅಂತೆಲ್ಲ ಹೇಳ್ಬಿಟ್ಟು ಒಂದು ರಿಕ್ವೈರ್ಮೆಂಟ್ ನ ತಗೊಂಡ್ಬರ್ತಾರೆ. ಆ ರಿಕ್ವೈರ್ಮೆಂಟ್ ನ ಡಿಸೈನ್ ಮಾಡಿಸ್ಕೊಂಡು ತರೋದಿಲ್ಲಿಂದ ಅಂದ್ರೆ ಯೂಶಲಿ ಇವಾಗೆಲ್ಲ ಮೋಸ್ಟ್ಲಿ ಫಿಗ್ಮಾ ಆ ತರ ಎಲ್ಲ ಯೂಸ್ ಮಾಡ್ತಾರೆ. ಆ ಡಿಸೈನ್ ನ ಮಾಡೋದಕ್ಕೆ ಫಿಗ್ಮಾ ಅಂತ ಏನ್ ಯೂಸ್ ಮಾಡ್ತಿದ್ರು. ಈಗ ಫಿಗ್ಮಾದಲ್ಲೂ ಕೂಡ ಇನ್ಬಿಲ್ಟ್ AI ಗಳು ಬಂದಿದೆ. ಅದಕ್ಕೆ ನೀನ್ ಪ್ರಾಂಪ್ಟ್ ಬರೋದ್ರೆ ಸಾಕು, ನಿನ್ಗೆ ಏನ್ ಬೇಕೋ ಅದನ್ನ ಕೊಡುತ್ತೆ. ಈಗ ಅಲ್ಲಿ ಡಿಸೈನರ್ ಯಾರ್ಯಾರು ವರ್ಕ್ ಮಾಡ್ತಿದ್ರು ಅವ್ರ ಕೆಲಸ ಹೋಯ್ತಾ. ಸೊ ಆ ರಿಕ್ವೈರ್ಮೆಂಟ್ ನ ಯಾರು ಬಿಸ್ನೆಸ್ ಅನಲಿಸ್ಟ್ ತಗೊಂಡ್ಬಂದು ನಮ್ಗೆ ಹೇಳ್ತಿದ್ರು, ಯಾರಿಗೆ ಆರ್ಕಿಟೆಕ್ಟ್ ಗೆ ಹೇಳ್ತಾರೆ. ಪ್ರಾಜೆಕ್ಟ್ ಮ್ಯಾನೇಜರ್ ಯಾರಿದ್ದಾರೆ ಅವರು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓಲ್ಡ್ ಟೀಮಿಗೆ ಈ ತರ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ತಾರೆ ವರ್ಕ್. ಈ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಒಂದು ಹೈರಾರ್ಕಿ ನೋಡೋದಾದ್ರೆ ಒಂದು ಪಿರಮಿಡ್ ಅಲ್ಲಿ ನೀವು ಫಸ್ಟ್ ಆರ್ಕಿಟೆಕ್ಟ್ ಗಳಿರ್ತಾರೆ, ಟೀಮ್ ಲೀಡ್ಸ್ ಗಳಿರ್ತಾರೆ. ಅಂದ್ರೆ ಈಗ QA ಟೀಮ್ ಇರುತ್ತೆ, ಡೆವಲಪಿಂಗ್ ಟೀಮ್ ಇರುತ್ತೆ, ಮತ್ತಿನ್ನು ಡೆವಾಪ್ ಟೀಮ್ ಇರುತ್ತೆ. ಸೊ ಎಲ್ಲಾ ಟೀಮ್ ಗಳಿಗೆ ಒಂದಷ್ಟು ಟೀಮ್ ಲೀಡ್ಸ್ ಗಳಿರ್ತಾರೆ. ಆ ಟೀಮ್ ಲೀಡ್ಸ್ ಕೆಳಗಡೆ ಸೀನಿಯರ್ಸ್ ಇರ್ತಾರೆ, ಸೀನಿಯರ್ಸ್ ಕೆಳಗಡೆ ಜೂನಿಯರ್ಸ್ ಇರ್ತಾರೆ. ಈ ಒಂದು ಹೈರಾರ್ಕಿನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಯಾರ ಕೆಲಸ ರಿಸ್ಕ್ ಅಲ್ಲಿ ಇದೆ, ಯಾರ ಕೆಲಸ ರಿಸ್ಕ್ ಅಲ್ಲಿ ಇಲ್ಲ, ಎಸ್ಪೆಷಲಿ ಯಾವ ತರ ಡೆವಲಪ್ಮೆಂಟ್ ಅಲ್ಲಿ ಇರೋರು ರಿಸ್ಕ್ ಅಲ್ಲಿ ಇದ್ದಾರೆ, ಯಾವ ತರ ಡೆವಲಪ್ಮೆಂಟ್ ಅಲ್ಲಿ ಇರೋರು ರಿಸ್ಕ್ ಅಲ್ಲಿ ಇಲ್ಲ ಅನ್ನೋದನ್ನು ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾನು ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿನ ನಾನು ಬಿಲ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ರಿಕ್ವೈರ್ಮೆಂಟ್ ನ BA ಕೊಟ್ಟಿದ್ದೀನಿ. BA ನವರು ಬಂದು ಈ ಆರ್ಕಿಟೆಕ್ಟ್ ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್ ಹೇಳಿದರೆ, ಆ ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ಕಿಟೆಕ್ಟ್ ಬಂದ್ಬಿಟ್ಟು ಟೀಮ್ ಲೀಡ್ ಗಳಿಗೆ ಈ ತರ ಬೇಕು ಅಂತ ಹೇಳ್ತಾರೆ. ಆ ಟೀಮ್ ಲೀಡ್ ಗಳು ಸೀನಿಯರ್ ಮತ್ತೆ ಜೂನಿಯರ್ ಗೆಲ್ಲ ಒಂದು ಜಾಬ್ ನ ಅಸೈನ್ ಮಾಡ್ತಿದ್ರು, ಡೆವಲಪ್ ಮಾಡ್ತಿದ್ರು. ದಟ್ಸ್ ಈಗ IT ನಲ್ಲಿ ವರ್ಕ್ ನಡೀತಿರೋದು ಇನ್ ಜನರಲ್ ಆಗಿ. ಇವಾಗ ಏನಾಗುತ್ತೆ, ಯಾವಾಗ ಆ ಒಂದು ರಿಕ್ವೈರ್ಮೆಂಟ್ ಆರ್ಕಿಟೆಕ್ಟ್ ಬರುತ್ತೋ, ಆರ್ಕಿಟೆಕ್ಟ್ ಬಂದ ತಕ್ಷಣ ಆರ್ಕಿಟೆಕ್ಟ್ ಟೀಮ್ ಲೀಡ್ ಗೆ ಹೇಳಿ, ಸೀನಿಯರ್ ಗೆ ಹೇಳಿ, ಜೂನಿಯರ್ ಗೆ ಹೇಳಿ ಅದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಆರ್ಕಿಟೆಕ್ಟ್ ಗಳಿಗೆ ಒಂದು 10 ಜನ ವರ್ಕ್ ಮಾಡ್ತಾ ಇದಾರೆ ಅಂದ್ರೆ ಆ 10 ಜನ ವರ್ಕ್ ಮಾಡೋದನ್ನ AI ನಾನೇ ಮಾಡ್ತೀನಿ ಅಂತ ಹೇಳ್ತಿದೆ. ಅದಕ್ಕೆ ಎಷ್ಟು AI ಗಳಿದಾವೆ ಗೊತ್ತಾ? ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಗಿಟ್ ಹಬ್ ಕೋಪೈಲಟ್ ಅಂತ ಇದೆ. ಈಗ ಮೈಕ್ರೋಸಾಫ್ಟ್ ಅವರೇ ಕೋಪೈಲಟ್ ನ ಎಲ್ಲಾ ಕಡೆ ಇನ್ಬಿಲ್ಟ್ ಎಕ್ಸ್ಟೆನ್ಷನ್ ಮಾಡ್ತಾ ಇದಾರೆ, ಇನ್ಬಿಲ್ಟ್ ಮಾಡ್ತಾ ಇದಾರೆ. ಗಿಟ್ ಹಬ್ ಗೆ ಕೋಪೈಲಟ್ ಬಂದಿದೆ. ಗಿಟ್ ಹಬ್ ಅಲ್ಲಿ ನೀವು ಕೋಪೈಲಟ್
ಪೈಲಟ್ ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಕೋಡ್ ನ ಬರಿಬಹುದು. ಎಸ್ಪೆಷಲಿ ಯಾರ್ಯಾರು ಈ HTML CSS ಮೇಲೆ ವರ್ಕ್ ಮಾಡ್ತಾ ಇದ್ರು ಅವರ ಜಾಬ್ ಹೈ ರಿಸ್ಕ್ ಅಲ್ಲಿ ಇದೆ. ಬೇಕಾಗಿಲ್ಲ ನನ್ಗೆ ಇಂಥ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ನೀವು ಒಂದು ಗ್ರಾಫ್ ನೀವು ಕೈಯಲ್ಲಿ ನೀವು ಬರೆದ್ಬಿಟ್ಟು ನಮ್ಗೆ ಈ ತರ ಕಲರ್ ಬೇಕು ಅಂತ ಹೇಳಿದ್ರು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಇಮೇಜ್ ನ ಕೂಡ ರೀಡ್ ಮಾಡುತ್ತಿದೆ, ಇಮೇಜ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಿದೆ. ಅಕಸ್ಮಾತ್ ಅದೆಲ್ಲ ಏನು ಬೇಡ, ನನಗೆ ಆಪಲ್ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲಿ ಒಂದಷ್ಟು ಇಮೇಜ್ ಗಳನ್ನ ನಾನು ಕಾಪಿ ಮಾಡಿ ಇಲ್ಲಿಗೆ ಹಾಕ್ತೀನಿ, ನನಗೆ ಈ ತರ ಒಂದು ವೆಬ್ಸೈಟ್ ಮಾಡಬೇಕು, HTML and CSS ಬೇಕು ಅಂತಂದ್ರೆ ಈಸಿಯಾಗಿ ಕೊಡ್ತಿದ್ದೆ. ಸೊ HTML CSS ಬರೀತಿದ್ದಂತ ಫ್ರಂಟ್ ಎಂಡ್ ಅವರು ಎಸ್ಪೆಷಲಿ ಜೂನಿಯರ್ ಲೆವೆಲ್ ಇರೋರು ಯಾಕೆ ಬೇಕು ಮಾಡ್ತಿದ್ದೆ. ಈಗ ಅದಕ್ಕಿಂತ ಈ ವೆರಿ ಡೇಂಜರಸ್ ಸಿಚುವೇಶನ್ ಅಲ್ಲಿ ಇರೋರು ಯಾರಂದ್ರೆ ಟೆಸ್ಟಿಂಗ್ ಟೀಮ್ ಅಲ್ಲಿ ಯಾರು ಜೂನಿಯರ್ ಲೆವೆಲ್ ಇದ್ರು ಅವರೆಲ್ಲ ಟೆಸ್ಟ್ ಕೇಸ್ ಗಳನ್ನ ಬರೀತಿದ್ರು. ಇದು ಕರೆಕ್ಟ್ ಇದೆಯಾ, ಈ ಫಂಕ್ಷನಾಲಿಟಿ ಕರೆಕ್ಟ್ ಇದೆಯಾ, ಈ ತರ ಎಲ್ಲ ಟೆಸ್ಟ್ ಕೇಸ್ ಗಳನ್ನ ಮಾಡ್ತಿದ್ರು. ಈಗ ಆ ಟೆಸ್ಟ್ ಕೇಸ್ ಗಳನ್ನ ಕೂಡ AI ಮಾಡ್ತಿದೆ. ಯಾವ್ಯಾವ AI ಇದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಕೋಪೈಲಟ್ ಇದೆ ಮೈಕ್ರೋಸಾಫ್ಟ್, ಗೂಗಲ್ ಜೆಮಿನೈ ಇದೆ, ಕ್ಲಾಡ್ ಇದೆ, ಚಾಟ್ GPT ಇದೆ, ಪರ್ಪ್ಲೆಕ್ಸಿಟಿ ಇದೆ. ನಾನು ಇವಾಗ ಹೇಳ್ತಿರೋದು ಹೈ ಲೆವೆಲ್. ಇದನ್ನು ಮೀರಿ ತುಂಬಾ ಇದಾವೆ, ಅಂದ್ರೆ ಒಂದೊಂದು ಡೊಮೈನ್ ಗೆ ಯೂಸ್ಫುಲ್ ಆಗುವಂತ ತುಂಬಾ ಇದಾವೆ. ಈಗ ಯಾರು ಜೂನಿಯರ್ ಲೆವೆಲ್ ಏನು ವರ್ಕ್ ಮಾಡ್ತಾ ಇದಾರೆ, ಈಗ ನಾನು ಫ್ರಂಟ್ ಎಂಡ್ ಹೇಳಿದೆ, ಫ್ರಂಟ್ ಎಂಡ್ ಲೈಕ್ HTML CSS ಅಷ್ಟೇ ಬರೋದಿಲ್ಲ, ಸುಮಾರು ಬರುತ್ತೆ ಎಲ್ಲ ಪ್ಲಾಟ್ಫಾರ್ಮ್. ಬಟ್ ಎಲ್ಲಾ ಪ್ಲಾಟ್ಫಾರ್ಮ್ದು ಕೋಡ್ ಬರೆಯುವಂತ ಕೆಪಾಸಿಟಿ ಇದಕ್ಕಿದೆ. ಬ್ಯಾಕ್ ಎಂಡ್ ಬಂದ್ರೆ ಬ್ಯಾಕ್ ಎಂಡ್ ಕೋಡ್ ಬರೆಯುವಂತ ಕೆಪಾಸಿಟಿನೂ ಅದಕ್ಕಿದೆ. ಈಗ ಟೆಸ್ಟಿಂಗ್ ಟೀಮ್ ಅಲ್ಲಿ ಯಾರು ಬರೀತಾರೆ, ಆ ಟೆಸ್ಟಿಂಗ್ ಟೀಮ್ ಅಲ್ಲಿ ಏನ್ ಮಾಡ್ತಾರೆ, ಟೆಸ್ಟ್ ಕೇಸಸ್ ಗಳನ್ನ ಯಾರು ಈಗ 10 ಜನ ಮಾಡೋದನ್ನ ಅದು ಒಂದೇ ಮಾಡುತ್ತೆ ಅಂತ ಕೆಪಬಿಲಿಟಿ ಇದೆ. ಅಂಡ್ ಅಲ್ಲಿ ಆಕ್ಯುರಸಿ ನೀವು ಲೆವೆಲ್ ನ ನೀವು ಚೆಕ್ ಮಾಡಬೇಕು. ಈಗ ಹ್ಯೂಮನ್ ಎರರ್ ಗಳು ತುಂಬಾ ಇತ್ತು, ಬಟ್ ಆ ಹ್ಯೂಮನ್ ಎರರ್ ಗಳನ್ನ AI ಮಾಡೋದಿಲ್ಲ. ಸಿಕ್ಕಾಪಟ್ಟೆ ಅಕ್ಯುರೇಟ್ ಇದೆ ಹ್ಯೂಮನ್ ಗಿಂತ ಕಂಪೇರ್ ಮಾಡ್ಕೊಂಡ್ರೆ. ಇವಾಗ ಜೂನಿಯರ್ ಲೆವೆಲ್ ಅಲ್ಲಿ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಟೆಸ್ಟಿಂಗ್ ಟೀಮ್ ಯಾರಿದ್ರು ಅವರೆಲ್ಲ ರಿಸ್ಕ್ ಅಲ್ಲಿ ಇದ್ದಾರೆ. ಅಂಡ್ ಯಾರ ಕೆಲಸ ಇನ್ನೂ ಸೇಫ್ ಆಗಿದೆ, ಅಟ್ಲೀಸ್ಟ್ 2026 ಅಲ್ಲಿ ನಾವು ಇನ್ನೂ ಸೇಫ್ ಆಗಿ ಕೆಲಸವನ್ನ ಮಾಡಬಹುದು ಅನ್ನೋದಾದ್ರೆ ಅದು ಆರ್ಕಿಟೆಕ್ಟ್ ಲೆವೆಲ್ ಅಲ್ಲಿ ಯಾರಿದ್ದಾರೆ ಅವರು. ಆರ್ಕಿಟೆಕ್ಟ್ ಲೆವೆಲ್ ಇರೋರಿಗೆ ಯಾಕೆ ಸೇಫ್ ಆಗಿದೆ ಅಂತಂದ್ರೆ ಅವ್ರಿಗೆ ಎಂಡ್ ಟು ಎಂಡ್ ಕಾನ್ಫಿಗರೇಷನ್ ಗೊತ್ತಿರುತ್ತೆ, ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಏನ್ ಬೇಕು ಅಂತ ಗೊತ್ತಿರುತ್ತೆ. ಸೊ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರು ಪ್ರಾಂಪ್ಟ್ ಬರೆದ್ರೆ ಎವ್ರಿಥಿಂಗ್ AI ಕ್ಯಾನ್ ಡೂ. ಈಗ ಫ್ರಂಟ್ ಎಂಡ್ ಕೋಡ್ ಬರೀತಿದೆ, ಬ್ಯಾಕ್ ಎಂಡ್ ಕೋಡ್ ಬರೀತಿದೆ, ಡೆವಾಪ್ಸ್ ಗಳದ್ದು ಡಿಪ್ಲಾಯ್ಮೆಂಟ್ ಮಾಡೋದು ಹೇಗೆ, ಅದರಿಂದ ಅದಕ್ಕೂ ಮುಂಚೆ ಟೆಸ್ಟ್ ಕೇಸಸ್ ಗಳನ್ನ ಬರೆಯೋದು ಹೆಂಗೆ, ಎನ್ವಿರಾನ್ಮೆಂಟ್ ಗಳನ್ನ ಮೇಂಟೈನ್ ಮಾಡೋದು ಹೇಗೆ, ಎವ್ರಿಥಿಂಗ್ AI ಕ್ಯಾನ್ ಡೂ. ಇವಾಗ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಿಮ್ಮ ಜಾಬ್ ರಿಸ್ಕ್ ಅಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು. ಇವಾಗ ನಾವು ಡೆವಲಪ್ಮೆಂಟ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ಯಾವ್ಯಾವ ಲೆವೆಲ್ ಅಲ್ಲಿ ಇರೋದನ್ನ AI ಕ್ಯಾನ್ ಡೂ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಈಗ AI ಸಪೋರ್ಟ್ ತಗೊಂಡು ತುಂಬಾ ಡೆವಲಪರ್ ಗಳು AI ಜೊತೆಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಏನಾದ್ರೂ ಎರರ್ ಬಂತು ಅಂದ್ರೆ AI ಕೇಳು, ಅದು ಸೊಲ್ಯೂಷನ್ ಕೊಡುತ್ತೆ. ಹಾಗೆ ನಾವು ಕೇಳಿ 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 ನಾವೇ AI ನ ಟ್ರೈನ್ ಮಾಡಿದ್ವಿ. ಇಂಡೈರೆಕ್ಟ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜಾಬಿಗೆ ನಾವೇ ಕಲ್ಲಾಕೊಂತ ಇದೀವಿ. ಅದು ಅರ್ಥ ಆಗ್ತಿಲ್ಲ. ನಮ್ಗೇನೋ ಒಂದು ಹೆಲ್ಪ್ ಬೇಕು ಅಂದಾಗ ನಾವು ಹೋಗ್ಬಿಟ್ಟು AI ನ ಕೇಳ್ತೀವಿ, ಜೆಮಿನೈ ಕೇಳ್ತೀವಿ, ಮತ್ತೆ ಚಾಟ್ GPT ಕೇಳ್ತೀವಿ, ಕ್ಲಾಡ್ ಕೇಳ್ತೀವಿ, ಇನ್ನೊಂದು ಮತ್ತೊಂದೇನೋ ಕೇಳ್ತೀವಿ. ಸೊ ಅವುಗಳೆಲ್ಲ ಏನಾಗ್ತಿದೆ, ಟ್ರೈನ್ ಆಗ್ತಿದಾವೆ. ಹೆಂಗ್ ಈಗ LLM ಮಾಡೆಲ್ ಅಂತಂದ್ರೇನು, ಅದು ಟ್ರೈನ್ ಮಾಡ್ಬೇಕು. AI ಟ್ರೈನ್ ಮಾಡೋದೇನಂದ್ರೆ ನಂಬರ್ ಆಫ್ ಡಿಫ್ರೆಂಟ್ ಯೂಸರ್ಸ್ಗಳು ಒಂದೇ ತರದ ಪ್ರಾಬ್ಲಮ್ ಅಥವಾ ಡಿಫ್ರೆಂಟ್ ಪ್ರಾಬ್ಲಮ್ಗಳನ್ನ ಅದಕ್ಕೆ ಫೀಡ್ ಮಾಡ್ತಾ ಇದ್ದು ಅದು ಸೊಲ್ಯೂಷನ್ ಕಂಡಿಡಿ ಅಂತ ಹೇಳಿದಾಗ ಅದೇನ್ ಮಾಡುತ್ತೆ, ಸೊಲ್ಯೂಷನ್ ಆಲ್ರೆಡಿ ಕೊಟ್ಟಿರೋರು ಯಾರಾದ್ರೂ ಇರ್ತಾರಲ್ಲ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇವ್ರುಗಳಿಗೆ ಸೊಲ್ಯೂಷನ್ ಕೊಡುತ್ತೆ. ಸೊ ಏನಾಗುತ್ತೆ, ಥೌಸಂಡ್ಸ್ ಆಫ್ ಪೀಪಲ್ ಆಸ್ಕಿಂಗ್ ಸೇಮ್ ಕ್ವಶನ್ಸ್ ಇನ್ ಅ ಡಿಫರೆಂಟ್ ವೇ, ಬಟ್ ದರ್ ಇಸ್ ಆಲ್ರೆಡಿ ಎ ಸೊಲ್ಯೂಷನ್. ಆ ಸೊಲ್ಯೂಷನ್ ಇದಕ್ಕೆ ಆಲ್ರೆಡಿ ಗೊತ್ತು. ಸೊ ಅದು ಕ್ವಿಕ್ ಆಗಿ ಕೊಡುತ್ತೆ. ಆ ಕ್ವಿಕ್ ಆಗಿ ಕೊಟ್ಟಿದ್ದನ್ನ ಇವರು ಸಾಲ್ವ್ ಮಾಡೋದಕ್ಕೆ ಪಾಸಿಬಲ್ ಆಗುತ್ತೆ. ದಟ್ಸ್ ಹೌ ವಿ ಆರ್ ಟ್ರೈನಿಂಗ್ AI. ಅಂದ್ರೆ ನಾವುಗಳೇ ಇಂಡೈರೆಕ್ಟ್ಲಿ ಟ್ರೈನ್ ಮಾಡ್ತಾ ಇದೀವಿ, ನಮ್ ಜಾಬ್ ಮೇಲೆ ನಾವೇ ಕಲ್ಲಾಕೊಂತ ಇದೀವಿ ಅಂತ ಅರ್ಥ ಆಗಿರುತ್ತೆ. ಇಷ್ಟೊತ್ತಿಗೆ ನಾವು ಇಷ್ಟೊತ್ತು ಮಾತಾಡಿದ್ದು ಒಂದು ಡೆವಲಪ್ಮೆಂಟ್ ಟೀಮ್ ಅಂದ್ರೆ ಒಂದು ಲೈಕ್ ಫ್ರಂಟ್ ಎಂಡ್ ಡೆವಲಪರ್, ಬ್ಯಾಕ್ ಎಂಡ್ ಡೆವಲಪರ್, ಟೆಸ್ಟಿಂಗ್ ಟೀಮ್, ಈ ತರ ಎಲ್ಲ ಬರ್ತಾರಲ್ಲ ಆ ಟೀಮ್. ಅದಕ್ಕಿಂತ ಮೋಸ್ಟ್ ಡೇಂಜರಸ್ ಸ್ಪಾಟ್ ಅಲ್ಲಿ ಇರುವಂತ ಒಂದಷ್ಟು ಜಾಬ್ಸ್ ಗಳು ಯಾವ್ದು ಅಂತಂದ್ರೆ, ನೀವು L1 L2 ಈ BPO ಕಾಲ್ ಸೆಂಟರ್ ಎಲ್ಲ ನಡೀತಿತ್ತಲ್ಲ ಅದು ಕಾವಡೆ ಡೇಂಜರಸ್ ಸ್ಪಾಟ್ ಅಲ್ಲಿ ಇತ್ತು. ಅಂಡ್ ಇದೆ ಆಲ್ರೆಡಿ ಕಟ್ ಡೌನ್ ಮಾಡಿದರೆ ಸುಮಾರು ಕಂಪನಿಗಳು. ಮೊದಲು ನೀವು ಅಬ್ಸರ್ವ್ ಮಾಡ್ದಂಗೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನೀವೇನ್ ಮಾಡ್ತಿದ್ರಿ, ಕಾಲ್ ಮಾಡ್ತಿದ್ರಿ, ಅದು BPO ಹೋಗ್ತಿತ್ತು. ಅದಕ್ಕೂ ಮುಂಚೆ ನೀವೇನ್ ಮಾಡ್ತಿದ್ರಿ, ಚಾಟ್ ಮಾಡ್ತಿದ್ರಿ. ಆ ಚಾಟ್ ಮಾಡೋದಕ್ಕೆ ಆ ಕಡೆಗೆ ಇನ್ನೊಬ್ರು ಪರ್ಸನ್ ಯಾರು ಇರ್ತಿದ್ರು, ಒಬ್ಬ ವ್ಯಕ್ತಿ ಇರ್ತಿದ್ರು. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಚಾಟ್ ಬಾಟ್ ಗಳನ್ನ ಯೂಸ್ ಮಾಡ್ತಾರೆ. ಚಾಟ್ ಬಾಟ್ ಗಳಿಗೆ ಆಲ್ರೆಡಿ ಟ್ರೈನ್ ಕೊಟ್ಟಿದ್ದಾರೆ. ಈ ತರ ಲಿಸ್ಟ್ ಆಫ್ ಕ್ವಶನ್ಸ್ ಗಳನ್ನ ಯೂಸರ್ ಕೇಳಬಹುದು. ಈ ಕ್ವಶನ್ಸ್ ಗಳನ್ನ ಕೇಳಿದ್ರೆ ಈ ತರ ಆನ್ಸರ್ ನೀವು ಮಾಡಬೇಕು. ಅಕಸ್ಮಾತ್ ಅರ್ಥ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಇಂದಷ್ಟು ಆಪ್ಷನ್ಸ್ ಗಳನ್ನ ಕೊಡಿ. ಸುಮಾರು ಚಾಟ್ ಬಾಟ್ ಗಳ ಜೊತೆಗೆ ನೀವು ಇಂಟರಾಕ್ಟ್ ಮಾಡಿರ್ತೀರಾ. ಇನ್ಫ್ಯಾಕ್ಟ್ ಯೂಟ್ಯೂಬ್ AI ನಲ್ಲೂ ಕೂಡ ಮೊದಲು ಇದಕ್ಕೂ ಮುಂಚೆ ಕಸ್ಟಮರ್ ಜೊತೆಗೆ ಇಂಟರಾಕ್ಷನ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಅವರು ಕನೆಕ್ಟ್ ಆಗ್ತಿತ್ತು. ಇವಾಗ 7 ಚಾಟ್ ಬಾಟ್ ಗಳು ಬಂದ್ಬಿಟ್ಟಿದೆ. ಅಂದ್ರೆ ಅವ್ರ ಜೊತೆಗೆ ನೀವು ಇಂಟರಾಕ್ಟ್ ಮಾಡಕ್ ಆಗ್ತಿಲ್ಲ. ಅಂಡ್ ಅದಲ್ಲದೆ ಕಸ್ಟಮರ್ ಕೇರ್, ಕಸ್ಟಮರ್ ಸಪೋರ್ಟ್ ಅಲ್ಲಿ ಯಾರ್ಯಾರು ಇದ್ರು L1 L2 ನಲ್ಲಿ, ಈಗ ಚಾಟ್ ಬಾಟ್ ಇದೆ, ಮತ್ತೆ ಏಜೆಂಟ್ ಗಳನ್ನ ಕೂರಿಸ್ಬಿಟ್ಟಿದ್ದಾರೆ. ಅವ್ರ ಕೆಲಸ ಎಲ್ಲ ತುಂಬಾನೇ ಡೇಂಜರ್ ಸ್ಪಾಟ್ ಅಲ್ಲಿ ಇದೆ. ಅಂಡ್ ಆಲ್ಸೋ HR ಕೆಲಸದಲ್ಲಿ ಯಾರ್ಯಾರು ಇದ್ರು, ಲೈಕ್ ಡಾಕ್ಯುಮೆಂಟೇಶನ್ ಮಾಡೋದು, ರಿಕ್ರೂಟ್ಮೆಂಟ್ ಅಲ್ಲಿ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಎಕ್ಸೆಲ್ ಶೀಟ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ರು, ದೇ ಆರ್ ಮೋಸ್ಟ್ ವಲ್ನರೇಬಲ್ ಪೀಪಲ್ ಅಂತ ನಾನು ಹೇಳ್ಬಲ್ಲೆ. ಯಾಕಂದ್ರೆ ಎಕ್ಸೆಲ್ ಶೀಟ್ ಅಲ್ಲಿ ಮಾಡುವಂತ ಕೆಲಸ ಏನಿತ್ತು, ಮೋಸ್ಟ್ಲಿ ಡೇಟಾ ಎಂಟ್ರಿ ಕೈಂಡ್ ಆಫ್ ಜಾಬ್ ಇತ್ತು. ನಾನು ಅವ್ರನ್ನ ತುಂಬಾ ಲೋ ಲೆವೆಲ್ ಗೆ ತೋರಿಸಬೇಕು ಅಥವಾ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ಮೋಸ್ಟ್ ಆಫ್ ದ ಪೀಪಲ್ ನೀವು HR
HR ಮಾಡ್ಕೊಂಡು ಲೈಕ್ MBA ಮಾಡಿರಿ, ಬೇರೆ ಏನೇ ಮಾಡಿರಿ, ಎಷ್ಟೋ ಜನಗಳು ಎಕ್ಸೆಲ್ ಶೀಟಲ್ಲಿ ವರ್ಕ್ ಮಾಡ್ತಾ ಇದ್ರು, ಪವರ್ ಪಾಯಿಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ವರ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಇಟ್ಸ್ ಮೋರ್ ಆಫ್ ಅ ಡಾಕ್ಯುಮೆಂಟ್ರಿ, ಮೋರ್ ಆಫ್ ಅ ಕಂಟೆಂಟ್ ರೈಟಿಂಗ್, ಈ ತರ ಜಾಬ್ ಅಲ್ಲಿ ಯಾರ್ಯಾರಿದ್ರು ಅವ್ರು ತುಂಬಾನೇ ಡೇಂಜರಸ್ ಸ್ಪಾಟ್ ಅಲ್ಲಿ ಇದ್ದಾರೆ. ಯಾಕೆ ಅಂತಂದ್ರೆ ಒಂದು ಎಡಿಟೋರಿಯಲ್ ಅಥವಾ ಒಂದು ಆರ್ಟಿಕಲ್ ಬರೆಯೋದಕ್ಕೆ ಮೊದಲೆಲ್ಲ ಒಬ್ಬ ರೈಟರ್ಸ್ ಇರ್ತಿದ್ರು. ನೀವು ಒಂದು ನ್ಯೂಸ್ ಪೇಪರ್ ತಗೊಳ್ಳಿ, ಒಂದು ಆರ್ಟಿಕಲ್ ತಗೊಳ್ಳಿ, ಒಂದು ಬ್ಲಾಗ್ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ, ಒಬ್ರು ರೈಟರ್ ಅಂತ ಇರ್ತಿದ್ರು. ಇವಾಗ AI ಕ್ಯಾನ್ ಡೂ ಬೆಟರ್ ದ್ಯಾನ್ ದೆಮ್ ಅನ್ನೋ ತರ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ. ಸೊ ರಿಯಾಲಿಟಿನ ನಾನು ಇವಾಗ ನಿಮ್ಮ ಕಣ್ಮುಂದೆ ಇಟ್ಟಿದ್ದೀನಿ. ಎಸ್ಪೆಷಲಿ IT ನಲ್ಲಿ ವರ್ಕ್ ಮಾಡ್ತಿರೋರಿಗೆ ಇವಾಗ ಅರ್ಥ ಆಗಿರುತ್ತೆ ನೀವು ಮಾಡ್ತಿರುವಂತ ಕೆಲಸ ಯಾವ ಲೆವೆಲ್ ರಿಸ್ಕ್ ಅಲ್ಲಿ ಇದೆ, AI ಕ್ಯಾನ್ ಟೇಕ್ ಆರ್ ನಾಟ್ ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಇವಾಗ ಫ್ಯೂಚರ್ ಅಲ್ಲಿ ನೀವು ಯೋಚನೆ ಮಾಡೋದಾದ್ರೆ ಎಷ್ಟೋ ಜನ ಇವಾಗ ಕನ್ಸು ಕಟ್ಕೊಂಡು ಬೆಂಗಳೂರು ಅಂತ ಸಿಟಿಗೆ ಬಂದು ಜಾಬ್ ಹುಡ್ಕೋಣ, ಜಾಬ್ ಸಿಕ್ಕಿದ್ರೆ ನಮ್ದೊಂದು ಲೈಫ್ ಸ್ಟೈಲ್, ಒಂದು ಲೈಫ್ ಕಟ್ಕೊಳ್ಳೋಣ ಅಂತ ಬರ್ತಾರೆ. ಬಟ್ ನಿಮ್ಗೆ ಅನ್ಸಲ್ವಾ AI ಏನಾದ್ರೂ ಇದೇ ರೀತಿ ಜಾಬ್ ಕಟ್ ಮಾಡ್ತಾ ಹೋದ್ರೆ ನಮ್ದೊಂದು ಸ್ಟೇಟ್ GDP ಅಂತ ಏನಿದೆಯಲ್ಲ, GDPಗೆ ಮೇನ್ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಂತ ಒಂದು ಪಾರ್ಟ್ ಏನಂತೆ ಅದು IT ಸೆಕ್ಟರ್. ಎಸ್ಪೆಷಲಿ ಕರ್ನಾಟಕಕ್ಕೆ IT ಹಬ್ಬು ಒನ್ ಆಫ್ ದ ಮೇಜರ್ ಸೆಕ್ಟರ್ ಆಗಿದೆ. ಬಟ್ ಫ್ಯೂಚರಿಸ್ಟಿಕ್ ಆಗಿ ನೀವು ಯೋಚನೆ ಮಾಡೋದಾದ್ರೆ 2030 ಡೌನ್ ದ ಲೈನ್ ಅವಾಗೆಲ್ಲ ಅಷ್ಟೊತ್ತಿಗೆ ಈ AI ರೆವಲ್ಯೂಷನ್ ಯಾವ ತರ ಆಗುತ್ತೆ ಅಂತ ಕೂಡ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಇದಕ್ಕೂ ಮುಂಚೆ ನೀವು ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ಒಂದು AI ಈ ಥರ ಒಂದು ಇಮೇಜ್ನ ಜನರೇಟ್ ಮಾಡುತ್ತೆ, ಈ ಥರ ಒಂದು ವಿಡಿಯೋನ ಜನರೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ರಿಯಲಿಸ್ಟಿಕ್ ಆಗಿ ವಿತ್ ವಾಯ್ಸ್ ವಿತ್ ಎಕ್ಸ್ಪ್ರೆಷನ್. ಇವಾಗೆಲ್ಲ ಮೊದಲೆಲ್ಲ ಲಿಪ್ಸಿಂಕ್ ಎಲ್ಲ ಕರೆಕ್ಟಾಗಿ ಆಗ್ತಿರಲಿಲ್ಲ, ಇವಾಗೆಲ್ಲ ಲಿಪ್ಸಿಂಕ್ ಎಲ್ಲ ಪ್ರಾಪರ್ ಆಗುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ಮಾತಾಡಿರೋದು ಅದು ನಿಜವಾಗಿ ಡೊನಾಲ್ಡ್ ಟ್ರಂಪ್ ಅಥವಾ AI ಡೊನಾಲ್ಡ್ ಟ್ರಂಪ್ ಅಂತ ನಿಮಗೆ ಡೌಟ್ ಆಗುತ್ತೆ. ಆ ಲೆವೆಲ್ಗೆ AI ಇವಾಗ ರೆವಲ್ಯೂಷನ್ ಆಗಿದೆ. मेरा वाईफाई इतना स्लो है कि मैं न्यूटन को भी फेल कर सकता हूँ ग्रेविटी समझाने में. ये तो पूरा स्कैम है. ಅಲ್ಲ ಹಂಗಲ್ಲ ಕೃಷ್ಣ, ನಾನು ಇರ್ಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಒಂದೇ ನಿಮಿಷದಲ್ಲಿ ರಿಪೇರಿ ಮಾಡಿ ಬಿಸಾಕ್ಬಿಡ್ತೀನಿ. ಇದೆಯಲ್ಲ ಇದು ಕೈ, ಅಂದ್ರೆ ಕೈ ಕಟಿಂಗ್ ಇಂದ ಫಿಟ್ಟಿಂಗ್ ವರ್ಗೂ ಒಂದೇ ನಿಮಿಷ. ಬೇಕಾದ್ರೆ ನನ್ನ ಮಗನಿಗೆ ಅಂಡ್ AI ಅಷ್ಟು ಇಂಪ್ರೂವ್ ಆಗೋದಕ್ಕೆ ಬಿಲಿಯನ್ಸ್ ಆಫ್ ಡಾಲರ್ಸ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮೊದಲಿಗಿಂತ ಇವಾಗ ರ್ಯಾಮ್ ಎಷ್ಟು ಪ್ರೈಸ್ ಜಾಸ್ತಿ ಆಗಿದೆ. ಮೊನ್ನೆ ಅಷ್ಟೇ ನಾನು ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡಿಸೋಣ ಅಂತ ಹೋದಾಗ ರ್ಯಾಮ್ ದೆಲ್ಲ ಪ್ರೈಸ್ ನ ಕೇಳಿ, ಮದರ್ ಬೋರ್ಡ್ ಪ್ರೈಸ್ ನ ಕೇಳಿ ತಲೆಗಿರಂತ. ಅದೆಲ್ಲ ಪ್ರೈಸ್ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಸಿಂಪಲ್, ಅದನ್ನ ಇವಾಗ ಒಂದು AI ನ ಟ್ರೈನ್ ಮಾಡಬೇಕು ಅಂತಂದ್ರೆ ಡೇಟಾ ಸೆಂಟರ್ಗಳು ಬೇಕು, ಅದು ಸ್ಟೋರೇಜ್ ಇರುತ್ತೆ, ಅದು ರನ್ನಿಂಗ್ ಅದೆಲ್ಲ ಪ್ರೊಸೆಸ್ ಇರುತ್ತಲ್ಲ. ಆ ಡೇಟಾ ಸೆಂಟರ್ ಬಿಲ್ಡ್ ಮಾಡೋದಕ್ಕೆ ಏನ್ ಬೇಕು, ಆಬ್ವಿಯಸ್ಲಿ ಸಿಸ್ಟಮ್ ನೀವೇನ್ ಬಿಲ್ಡ್ ಮಾಡ್ತೀರಾ ಅದನ್ನೇ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಬಿಲ್ಡ್ ಮಾಡ್ತಾರೆ ಡೇಟಾ ಸೆಂಟರ್ ನ. ಅದಕ್ಕೆಲ್ಲ ಸೇಮ್ ಮೆಟೀರಿಯಲ್, ಸೇಮ್ ಐಟಮ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಅದೇ ಕಾರಣಕ್ಕೆ ಏನಾಗುತ್ತೆ, ಡಿಮ್ಯಾಂಡ್ ಅಲ್ಲಿ ಆ ಕಡೆ ಜಾಸ್ತಿ ಆಗಿದೆ. ನಾನು ಈ ಯೂಟ್ಯೂಬ್ ವಿಡಿಯೋಗೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಅಂತ ಹೇಳ್ಬಿಟ್ಟು ಜೆಮಿನಿ ಯೂಸ್ ಮಾಡಿದೆ, ಕ್ಲಾಡ್ ಯೂಸ್ ಮಾಡಿದೆ, ಚಾಟ್ GPT ಯೂಸ್ ಮಾಡಿದೆ. ಸೇಮ್ ಕೈಂಡ್ ಆಫ್ ಸ್ಕ್ರಿಪ್ಟ್ ನ ಸ್ವಲ್ಪ ಅಂದ್ರೆ ಲೈಕ್ ಪ್ರಾಂಪ್ಟ್ ನ ಹಂಗೆ ಮಾಡಿ ಕೊಟ್ಟೆ. ಬಟ್ ಎಲ್ಲ ಡಿಫ್ರೆಂಟ್ ಆನ್ಸರ್ನೇ ಕೊಡ್ತು. ಬಟ್ ಫ್ಯಾಕ್ಚುಯಲ್ ಆನ್ಸರ್ ಏನೇನು ಕೊಡಬೇಕಿತ್ತು ಅದೆಲ್ಲ ಸೇಮ್ ಕೊಡ್ತು. ಅಂಡ್ ಎಲ್ಲೂ ಕೂಡ ನೀನ್ ನನಗೆ AI ಬಗ್ಗೆನೇ ಆಪೋಸಿಟ್ ಆಗಿ ಕೇಳ್ತಾ ಇದೀಯ ಅಂತ ಯಾವುದನ್ನು ಹೇಳಿಲ್ಲ. ಬಿಕಾಸ್ ನಾನು AI ನ ಕೇಳ್ತಾ ಇದ್ದೀನಿ, AI ಮುಂದೆ ಜಾಬ್ ನ ತಿನ್ನುತ್ತೋ ಇಲ್ವ ಅಂತ ಹೇಳ್ಬಿಟ್ಟು. ಸೊ ಇವಾಗ AI ಏನಾದ್ರೂ ಜಾಬ್ ಕಟ್ ಮಾಡಿದ್ರೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು, ಇಂಡಿವಿಜುವಲಿ ಅಥವಾ ಸ್ಟೇಟ್ ವೈಸ್ ಆಗಲಿ ಅಥವಾ ನೇಷನ್ ವೈಸ್ ಆಗಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಸ್ವಲ್ಪ ಒಂದು ಸಣ್ಣ ಗ್ಲಾನ್ಸ್ ನ ನಿಮಗೆ, ಒಂದು ಸಣ್ಣ ಸ್ಟೋರಿನ ನಿಮ್ಮ ಮುಂದೆ ಹೇಳ್ಬಿಡ್ತೇನೆ. ಫಾರ್ ಎಕ್ಸಾಂಪಲ್, ರಾಜು ಅನ್ನೋನು ಒಂದು 36 ವರ್ಷ ಮದುವೆ ಆಗಿದ್ದಾನೆ, ಒಂದು ಮಗು ಇದೆ, ಒಂದೇ 3 ವರ್ಷ 4 ವರ್ಷದ ಮಗು ಇದೆ. ಆತಂದು ಮನೆ ತಗೊಂಡಿರ್ತಾನೆ, ಮನೆಗೆ ಒಂದು ಹೋಮ್ ಲೋನ್ ಹಾಕ್ಸ್ಕೊಂಡಿರ್ತಾನೆ, ಕಾರ್ ತಗೊಂಡಿರ್ತಾನೆ, ಕಾರ್ಗೊಂದು ಲೋನ್ ಹಾಕ್ಸ್ಕೊಂಡಿರ್ತಾನೆ. ಆತಂದು ಒಂದಷ್ಟು 20 lakhs ಪ್ಯಾಕೇಜ್ ಇರುತ್ತೆ ಅಂತ ಇಟ್ಕೊಳ್ಳಿ. ತಿಂಗಳಿಗೆ 1.5 ಲಕ್ಷ ಸಂಬಳ ಬರ್ತಾ ಇರುತ್ತೆ. ಆತನ ಹೆಂಡತಿ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಅವ್ರದ್ದು ಇನ್ಕಮ್ ಇದೆ ಅಂತ ಇಟ್ಕೊಳ್ಳಿ. ಸಡನ್ ಆಗಿ ಇಬ್ರು IT ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಇಬ್ರಿಗೂ ಗೇಟ್ ಪಾಸ್ ಕೊಟ್ಟರು ಅವ್ರವ್ರ ಕಂಪ್ನಿಯವರು, ಅಂದ್ರೆ ಲೇ ಆಫ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅವಾಗ ಈತನ ಒಂದು EMI, ಕಾರ್ EMI ಮತ್ತೆ ಹೋಮ್ EMI ಎಲ್ಲ ಸೇರಿಸಿ ಒಂದು 60,000 70,000 ಅಂತ ಅನ್ಕೊಳ್ಳಿ. ಆ 70,000 ದುಡ್ಡನ್ನ ಈತ 1 ತಿಂಗಳು 2 ತಿಂಗಳು ಕಟ್ಟಲಿಲ್ಲ ಅಂದ್ರೂ ಕೂಡ ಸಿಬಿಲ್ ಸ್ಕೋರ್ ಹೋಗ್ಬಿಡುತ್ತೆ. ಅಂಡ್ ಈತನ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ, ಬೇರೆ ಕಡೆ ಜಾಬ್ ಹುಡ್ಕೋಕ್ಕಾಗಲ್ಲ. ಅಂಡ್ ರಿಯಾಲಿಟಿ ಏನ್ ಗೊತ್ತಾ, ಮೊದಲೆಲ್ಲ 2024 ಅದಕ್ಕೂ ಮುಂಚೆ ನೀವೇನಾದ್ರೂ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೋದ್ರೆ ಅಷ್ಟೊಂದು ರಿಕ್ವೈರ್ಮೆಂಟ್ ಇದೆ ಅಂತ ಕಾಣಿಸ್ತಿತ್ತು. ನೀವೇನಾದ್ರೂ ಜಾಬ್ಗೆ ಅಪ್ಲೈ ಮಾಡಿದ್ರೆ ವಿದಿನ್ 1 or 2 months ಅಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕಾಲ್ಸ್ಗಳು ಬರ್ತಿತ್ತು. ಅಂಡ್ ಸಿಕ್ಕಾಪಟ್ಟೆ ನಿಮಗೆ ಲೈಕ್ ಕಾಲ್ಸ್ಗಳು ಬರೋದು ಕಾರಣಕ್ಕೆ ಇಂಟರ್ವ್ಯೂಗಳು ಸೆಟಪ್ ಆಗ್ತಿತ್ತು. ಬಟ್ ಇವಾಗ ಪರಿಸ್ಥಿತಿ ಆ ಥರ ಇಲ್ಲ. ನೀವು ಇವಾಗ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಜಾಬ್ನ ಹುಡ್ಕೋದು ಅಷ್ಟು ಸುಲಭ ಇಲ್ಲ. ಇವಾಗ ಬೆಂಗಳೂರಲ್ಲಿ 1.5 ಕೋಟಿ ಕೊಟ್ಟು ಮನೆ ತಗೊಂಡಂತ ರಾಜುವಿನ ಪರಿಸ್ಥಿತಿ ಏನಾಗ್ಬೋದು ನೀವೇ ಯೋಚನೆ ಮಾಡಿ. ಮನೆ ತಗೊಂಡೆ ಅಂತ ಒಂದು ಖುಷಿನ ಅಥವಾ ಇಷ್ಟೊಂದು EMI ಕಟ್ಟಬೇಕು ಅನ್ನುವಂಥ ಒಂದು ಬೇಜಾರ, ಇನ್ನೊಂದು ಕಡೆ ಜಾಬ್ ಇಲ್ಲ ಅನ್ನೋದೊಂದು ಬೇಜಾರ, ಇನ್ನೊಂದು ಕಡೆ ಫ್ಯಾಮಿಲಿನ ನಡೆಸಬೇಕು ಅನ್ನೋದೊಂದು ಕಷ್ಟನ. ಈ ತರ ಒಂದಷ್ಟು ಸಂಕಷ್ಟಗಳನ್ನ IT ಸೆಕ್ಟರ್ ಅಲ್ಲಿ ಇರೋರು ಐ ಥಿಂಕ್ ಅನುಭವಿಸಿದ್ದಾರೆ. ತುಂಬಾ ಫ್ಯಾಮಿಲಿಗಳು ಅನುಭವಿಸಿದ್ದಾರೆ, ಎಸ್ಪೆಷಲಿ ಕರೋನಾ ಟೈಮಲ್ಲಿ ಅನುಭವಿಸಿದ್ರು, ನನಗೆ ಗೊತ್ತಿರುವಂತ ಫ್ರೆಂಡ್ ಸರ್ಕಲ್ ಅಲ್ಲಿ. ಇವಾಗ ಅದೇ ಒಂದು ಸಿಚುಯೇಷನ್ ಮತ್ತೆ ರಿಪೀಟ್ ಆಗಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತು, ಇವಾಗ ಜಾಬ್ ಕಟ್ ಆಗೋದನ್ನ ನಾನು ಮೊದಲೇ ಇಂಟರ್ನಲ್ಲಿ ಹೇಳಿದ್ದೆ. ಅದು ಕಟ್ ಮಾಡೋದಕ್ಕೆ ಕಾರಣ ಏನಂದ್ರೆ ಸಿಂಪಲ್. ಈಗ 10 ಜನ ಮಾಡುವಂತ ಜೂನಿಯರ್ಸ್ಗಳು 10 ಜನ ಮಾಡುವಂತ ಕೆಲಸವನ್ನ AI ಮಾಡುತ್ತೆ. ಅದು ಕಮ್ಮಿ ಟೈಮಲ್ಲಿ ಕಮ್ಮಿ ಎರರ್ ಇಟ್ಕೊಂಡು ಅಕ್ಯುರಸಿ ರೇಟ್ ನ ಜಾಸ್ತಿ ಇಟ್ಕೊಂಡು ಈ AI ಮಾಡ್ತಿದೆ ಅಂದ್ರೆ ನೀವೇ ಥಿಂಕ್ ಮಾಡಿ. ಬಟ್ ಯಾವ ಒಂದು ಸೆಕ್ಟರ್ನ AI ಟಚ್ ಮಾಡೋಕ್ಕಾಗಲ್ಲ, ಅದನ್ನ ಏನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಂತ ನೀವು ಕೇಳೋದಾದ್ರೆ ಯಾವ ಒಂದು ಸೆಕ್ಟರ್ ಕೂಡ ಇಲ್ಲ ನನ್ನ ಪ್ರಕಾರ. ಯಾಕೆ ಅಂತಂದ್ರೆ ನಾನು ಯೋಚನೆ ಮಾಡ್ಬೇಕಾದ್ರೆ ಅಂತ ಇದೆ. ಈಗ ಪ್ಲಂಬಿಂಗು,
ಕಾರ್ಪೆಂಟ್ರು, ಎಲೆಕ್ಟ್ರಿಷಿಯನು, ಇವ್ರ ಕೆಲಸಗಳನ್ನ ಕಿತ್ಕೊಳ್ಳೋಕೆ ಆಗಲ್ಲ ಅಂತ ನಾನು ಅನ್ಕೊಂತಾ ಇದ್ದೆ. ಬಟ್ ನಾವೆಲ್ಲ ಲೈಫ್ನ ಲೀಡ್ ಮಾಡ್ತಾ ಇರೋದು ಒಂದು ಎಕೋಸಿಸ್ಟಮ್ ಅಲ್ಲಿ. ಯಾವ್ದಾದ್ರೂ ಒಂದು ಗ್ರೂಪ್ ಆಫ್ ಪೀಪಲ್ಗೆ ಅಫೆಕ್ಟ್ ಆಯ್ತು ಅಂತಂದ್ರೆ ಬೇರೆ ಎಲ್ರಿಗೂ ಅಫೆಕ್ಟ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಜಾಬ್ ಕಟ್ ಆಯ್ತು IT ಸೆಕ್ಟರ್ಲಿ ಅಂತ ಇಟ್ಕೊಳ್ಳಿ, ಒಂದು 30% ಕಟ್ ಡೌನ್ ಆಯ್ತು ಒಂದು ಕಂಪ್ನಿನಲ್ಲಿ ಅಂದ್ರೆ, ಆ 30% ಕಟ್ ಡೌನ್ ಆಯ್ತು ಅಂದ್ರೆ ಅದಕ್ಕೆ ಡಿಪೆಂಡೆಂಟ್ ಆದಂತ ಫ್ಯಾಮಿಲಿಗಳು ಎಷ್ಟು ಜನ ಇರ್ತಾರೆ, ಅದಕ್ಕೆ ಡಿಪೆಂಡೆಂಟ್ ಆಗಿ ಸಿಟಿನಲ್ಲಿ ಲೈಫ್ನ ಲೀಡ್ ಮಾಡ್ತಿರೋಂಥವ್ರು ಎಷ್ಟು ಜನ ಇರ್ತಾರೆ, ಅವರೆಲ್ಲ ಏನ್ ಮಾಡ್ತಾರೆ, ಸಿಟಿ ಬೇಡ, ಬಾಡಿಗೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಟಿ ಬಿಟ್ಬಿಟ್ಟು ಟೈರ್ 2 ಟೈರ್ 3 ಸಿಟಿಗೆ ಹೋಗ್ತಾರೆ. ಅಲ್ಲಿಗೆ ಯಾವಾಗ ಇವ್ರು ಹೋಗ್ಬೇಕು ಅಂತ ಅನ್ಕೊಂತಾರೋ, ಆ 30% ಪೀಪಲ್ ಕಡೆಯಿಂದ ಏನೇನು ಇನ್ಕಮ್ ಬರ್ತಿತ್ತು ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ, ಟ್ರಾನ್ಸ್ಪೋರ್ಟ್, ಈಗ ಮೆಟ್ರೋನಲ್ಲಿ ಓಡಾಡ್ತಿದ್ರು ಅಂತ ಇಟ್ಕೊಳ್ಳಿ, ಪೆಟ್ರೋಲ್ ಡೀಸೆಲ್ ನ ಹಾಕ್ಸ್ತಿದ್ರು ಅಂತ ಇಟ್ಕೊಳ್ಳಿ, ಅವ್ರದ್ದು ಕಾರು ಬೈಕ್ ಇತ್ತು ಅಂದ್ರೆ, ಅಂಡ್ ಆಲ್ಸೋ ಅವಾಗ ರೆಸ್ಟೋರೆಂಟ್ ಗಳಿಗೆ ಹೋಗ್ತಿದ್ರು, ಮಾಲ್ಗಳಿಗೆ ಹೋಗ್ತಿದ್ರು, ಮತ್ತೆ ಇನ್ನೊಂದೇನೋ ಒಂದು ಪ್ಲೇಸ್ ಗಳಿಗೆ ಹೋಗ್ತಿದ್ರು. ಇಂಥ ಎಲ್ಲ ಒಂದು ಡೈಲಿ ಲೈಫ್ ಸ್ಟೈಲ್ ಏನು ಆಕ್ಟಿವಿಟೀಸ್ ಇತ್ತು, ಎಕ್ಸ್ಪೆಂಡಿಚರ್ ಲೈಕ್ ಖರ್ಚು ಮಾಡ್ತಿದ್ರು, ಏನೋ ಸ್ವಿಗ್ಗಿನ ಆರ್ಡರ್ ಮಾಡ್ತಿದ್ರು, ಝೊಮ್ಯಾಟೋನಲ್ಲಿ ಆರ್ಡರ್ ಮಾಡ್ತಿದ್ರು, ಮತ್ತೊಂದೇನೋ ಶಾಪಿಂಗ್ ಮಾಡ್ತಿದ್ರು, ಏನೇನು ಡೈಲಿ ನಾರ್ಮಲ್ ಲೈಫ್ ಸ್ಟೈಲ್ ಇದೆ ಅದೆಲ್ಲ ಕಟ್ ಡೌನ್ ಆಗ್ಬಿಡುತ್ತೆ. ಅವಾಗ ಆ ಒಂದು ಸಿಟಿಗೆ ಇನ್ಕಮ್ ಎಲ್ಲಿಂದ ಬರುತ್ತೆ? ಇವಾಗ ಆ 30% ಪೀಪಲ್ಗಳೇನಾದ್ರೂ ಬೆಂಗಳೂರನ್ನ ಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಏನಾಗುತ್ತೆ, ಹೋಟೆಲ್ ಇಂಡಸ್ಟ್ರಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಏನಾಗುತ್ತೆ, ಎಲ್ಲ ಇಂಡಸ್ಟ್ರಿಗಳಿಗೂ ಎಫೆಕ್ಟ್ ಆಗುತ್ತೆ. ಆ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಿರುವಂಥ ಎಂಪ್ಲಾಯೀಸ್ಗಳಿಗೂ ಎಫೆಕ್ಟ್ ಆಗುತ್ತೆ. ಈಗ ಹಾಸ್ಪಿಟ್ಲಲ್ಲಿ ಪೇಷಂಟ್ಸ್ಗಳೇ ಬರ್ತಿಲ್ಲ ಅಂದರೆ ಹಾಸ್ಪಿಟ್ಲು ನಡೆಸೋದ್ರಲ್ಲಿ ಏನು ಲಾಭ ಇದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಲ್ಲಿ ಇರುವಂಥ ನರ್ಸ್ಗಳನ್ನ, ಡಾಕ್ಟರ್ಗಳನ್ನೆಲ್ಲ ಕಟ್ ಡೌನ್ ಮಾಡ್ತಾರೆ. ಸೊ ಓಲ್ ಎಕೋಸಿಸ್ಟಮೇ ಕೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಇದೆ. ಸಿಸ್ಟಮ್ ಕೊಲ್ಯಾಪ್ಸ್ ಆಗೋದಿಲ್ಲ, ಯಾಕೆಂತಂದ್ರೆ ಅದು ಸಿಸ್ಟಮ್ ಯಾವಾಗಲೂ ಇವಾಲ್ವ್ ಆಗುತ್ತೆ. ಸಿಸ್ಟಮ್ ಇವಾಲ್ವ್ ಆದಂಗೆ ಜನಗಳು ಚೇಂಜ್ ಆಗಬೇಕಾಗುತ್ತೆ. ಚೇಂಜ್ ಈಸ್ ಇನ್ನೆವಿಟೇಬಲ್. ಆದರೆ ಚೇಂಜ್ ಆಗಲಿಲ್ಲ, ಚೇಂಜ್ಗೆ ಅಡಾಪ್ಟ್ ಆಗಲಿಲ್ಲ ಅಂದರೆ ಮಾತ್ರನೇ ನಿಮ್ಮ ಲೈಫು, ನಿಮ್ಮ ಒಂದು ಪರಿಸ್ಥಿತಿ ತುಂಬ ಹಿಂದೆ ಉಳ್ಕೊಂಡ್ಬಿಡುತ್ತೆ, ಕಷ್ಟದ ಪರಿಸ್ಥಿತಿಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಇವಾಗ ಯಾವ ಒಂದಷ್ಟು ಸೆಕ್ಟರ್ಗಳನ್ನ AI ಟಚ್ ಮಾಡೋಕ್ಕಾಗಲ್ಲ ಅಂತ ನೀವು ಯೋಚನೆ ಮಾಡೋದಾದ್ರೆ, ಸಿಂಪಲ್, ಹ್ಯೂಮನ್ ಎಮೋಷನ್ನ AI ಕೈಲಿ ಫಿಲ್ ಮಾಡೋದಕ್ಕೆ ಅಸಾಧ್ಯ. ನೀವು ಯೋಚನೆ ಮಾಡಿ, ಒಬ್ಬರ ಜೊತೆಗೆ ನೀವು ಮಾತಾಡೋದಕ್ಕೂ ಆ AI ನಿಮ್ಮ ಜೊತೆಗೆ ಮಾತಾಡೋದಕ್ಕೂ ಆ ಒಂದು ಎಮೋಷನ್ ಕನೆಕ್ಟ್ ಆಗುತ್ತಾ ನಿಮಗೆ? ಆ ಎಂಪತಿ ಅನ್ನೋದು ಕನೆಕ್ಟ್ ಆಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಅಂಡ್ ಆಲ್ಸೋ IT ಸೆಕ್ಟರಲ್ಲಿ ನೀವು ಲಾಂಗ್ ಟರ್ಮ್ ಸ್ಟೇ ಆಗಬೇಕು, ವರ್ಕ್ ಮಾಡಬೇಕು ಅನ್ನೋದಿದ್ರೆ ನೀವು ಕಲಿಬೇಕಾಗಿರೋದೇನೆಂದ್ರೆ, AI ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನ ನೀವು ಅನಲೈಸ್ ಮಾಡಿ. ನೀವು ಮಾಡ್ತಿರುವಂಥ ಜಾಬ್ ಈಸಿ ಇದ್ರೆ ನೀವು ಯು ಆರ್ ಇನ್ ಅ ಡೇಂಜರ್ ಸ್ಪಾಟ್. ಇವಾಗಲೇ ಅರ್ಥ ಮಾಡ್ಕೊಳ್ಳಿ, ಇವಾಗಲೇ ಪ್ಲಾನ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಒಂದು ವರ್ಷಕ್ಕೆ ಆಗುವಷ್ಟು ನೀವು ಜಾಬ್ ಇಲ್ಲ ಅಂದ್ರೂ, ನಿಮ್ಗೆ ಬರ್ತಿರುವಂಥ ಈ ಜಾಬಿಂದ ಏನು ಇನ್ಕಮ್ ಬರ್ತಿದೆ ಆ ಇನ್ಕಮ್ ಬರ್ತಿಲ್ಲ ಅಂದ್ರೂ ಕೂಡ ಒಂದು ವರ್ಷ ನೀವು ಆರಾಮಾಗಿ ಲೈಕ್ ಏನು ಪ್ರಾಬ್ಲಮ್ ಇಲ್ಲದೆ, ಏನು ಟೆನ್ಷನ್ ಇಲ್ಲದೆ ಬದುಕಬಹುದು ಅನ್ನೋಷ್ಟು ಒಂದಷ್ಟು ಸೇವಿಂಗ್ಸ್ನ ಇಟ್ಕೊಳ್ಳಿ. ಅಂಡ್ ಆಲ್ಸೋ ನಿಮ್ಮ ಜಾಬ್ನ AI ಮಾಡಬಹುದು ಅಂತ ನಿಮ್ಗೆ ಯಾವಾಗ ಅರಿವಾಗುತ್ತೋ ತಕ್ಷಣ ನೀವು ಮಾಡಬೇಕಾಗಿರೋದಿಷ್ಟೇ, AI ಏನು ಮಾಡೋಕ್ಕಾಗಲ್ಲ, AIಗೆ ಏನು ರಿಕ್ವೈರ್ಮೆಂಟ್ ಇದೆ, ಪ್ರಾಂಪ್ಟ್ ಇಂಜಿನಿಯರ್ ಅಂತ ಇವಾಗೆಲ್ಲ ಓಡ್ತಿದೆ, ಮತ್ತು ಡೀಪ್ ಸರ್ಚ್ ಎಲ್ಲ ಹೋಗ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ತುಂಬ ಸೆಕ್ಟರ್ ಇದೆ, ಅನ್ಟಚ್ಡ್ ಸೆಕ್ಟರ್ಗಳಿದೆ. ಅಂಥ ಸೆಕ್ಟರ್ಗಳಲ್ಲಿ ಏನು ಡಿಮ್ಯಾಂಡ್ ಇದೆ ಅಂತ ರಿಸರ್ಚ್ ನೀವೇ ಮಾಡಬೇಕು. ಯಾಕಂದರೆ ನಿಮಗೆ ಕೆಲವ್ರಿಗೆ ಒಬ್ಬೊಬ್ರಿಗೂ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅಂಥ ಟ್ಯಾಲೆಂಟ್ನ, ಅಂಥ ಇಂಟ್ರೆಸ್ಟ್ನ ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು AI ಏನು ಕೇಳ್ತಿದೆ ಅದಕ್ಕೆ ನೀವು ಅಡಾಪ್ಟ್ ಆದರೆ ಆ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಇರುತ್ತಲ್ಲ ಅದು ತುಂಬಾ ಕಮ್ಮಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡೋದಾದ್ರೆ, AI ಬಂದ ನಂತರ ಒಂದು ಲೈಫ್ ಸ್ಟೈಲ್, ಇವಾಗ ತುಂಬ ಜನದ ಲೈಫ್ ಸ್ಟೈಲ್ ಬದಲಾಗಿದೆ. ನೀವು ಯಾವ ಒಂದು ಇಂಡಸ್ಟ್ರಿಲೇ ತಗೊಳ್ಳಿ, ತುಂಬ ಇಂಡಸ್ಟ್ರಿಗಳಲ್ಲಿ ಜಾಬ್ಸ್ ಎಲ್ಲ ಕಟ್ ಡೌನ್ ಆಗಿದೆ. ಇವಾಗ ನಮ್ಮ ಮೇನ್ ಫೋಕಸ್ ಆಫ್ ದಿಸ್ ವಿಡಿಯೋ ಜಾಬ್ ಬಗ್ಗೆ ಮತ್ತು AI ಮತ್ತು ಜಾಬ್ ಇದು ಕಂಪ್ಯಾರಿಸನ್ ಮಾಡ್ತಿದ್ವಿ. ಇನ್ನೊಂದು ಸೆಕ್ಟರ್ನ AI ಟಚ್ ಮಾಡೋಕ್ಕಾಗಲ್ಲ. ಅದು ಯಾವ ಸೆಕ್ಟರ್ ಗೊತ್ತಾ? ಈ ಪೊಲಿಟಿಷಿಯನ್ಸ್ಗಳಿದಾರಲ್ಲ, ಅವ್ರ ಕೆಲಸನ ಕಿತ್ಕೊಳ್ಳೋಕ್ಕಾಗಲ್ಲ AI ಕೈಲಿ. ಏನೇನೆಲ್ಲ ಮಾಡುತ್ತೆ AI, ಆದರೆ ಅವ್ರ ಕೆಲಸನ ಕಿತ್ಕೊಳ್ಳೋಕ್ಕಾಗಲ್ವಲ್ಲ AI ಕೈಲಿ. ಐ ಫೀಲ್ ವೆರಿ ಸ್ಯಾಡ್. ಅಕಸ್ಮಾತ್ ಏನಾದರೂ ಅವ್ರ ಕೆಲಸ ಕಿತ್ಕೊಳ್ತಾರೆ ಇದ್ದಿದ್ರೆ ಚೆನ್ನಾಗಿರೋದು. ಅವಾಗ ನೀವು ಯೋಚನೆ ಮಾಡಿ, ಅಡ್ಮಿನಿಸ್ಟ್ರೇಷನ್ ಹೆಂಗೆ ಮಾಡ್ತಿತ್ತು AI ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಡಿಸಿಷನ್ ಮೇಕಿಂಗ್ ಕೂಡ ಮಾಡ್ತಿದೆ AI. ಮೊದಲೆಲ್ಲ ಡಿಸಿಷನ್ ಮೇಕಿಂಗ್ ಮಾಡಲ್ಲ, ಹ್ಯೂಮನ್ನೇ ಮಾಡಬೇಕು ಅಂತ ಇತ್ತು, ಬಟ್ ಇವಾಗ ಮಾಡುತ್ತಿದೆ. ಅದಕ್ಕೆ ಆಲ್ರೆಡಿ ಅಷ್ಟೊಂದು ಲೆವೆಲ್ಗೆ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ. ಈಗ ಪೊಲಿಟಿಷಿಯನ್ಸ್ಗಳ್ದು ಏನಾದ್ರು ಕೆಲಸ ಕಿತ್ಕೊಂಡಿದ್ರೆ ಎಲ್ಲ ರೋಡ್ಗಳು ಕರೆಕ್ಟಾಗಿರ್ತಿತ್ತು, ಲೈಟು ಯಾರಾದರೂ ಇಶ್ಯೂ ಮಾಡಿದ್ರೆ ಟಕ್ ಅಂತ ಫೈರ್ ಮಾಡಿಸ್ಬಿಟ್ಟಿರು. ಈಗ ಪ್ರೈವೇಟಲ್ಲಿ ಹೆಂಗೆ ನಡೆಯುತ್ತೆ, ಕೆಲಸ ಮಾಡಿಲ್ಲ ನೀನು 2 ತಿಂಗಳು 3 ತಿಂಗಳು ಅಂದರೆ ನಿನ್ನ PIPಗೆ ಹಾಕ್ತಾರೆ. ಕೆಲಸ ಮಾಡಿದ್ರು ಅವ್ರೇನಾದರೂ ಕಟ್ ಮಾಡಬೇಕು ಅಫಿಷಿಯಲ್ ಆಗಿ, ಆ ಕಂಪ್ನಿಗೆ ಏನು ಎಫೆಕ್ಟ್ ಆಗಬಾರ್ದು ಅಂದರೆ ಲೈಕ್ ನ್ಯೂಸ್ ಆಗಬಾರ್ದು ಅಂದರೆ ಅವ್ರು ಏನು ಮಾಡ್ತಾರೆ, ಇಂಟೆಲೆಕ್ಚುಯಲಿ ಆಟ ಆಡ್ತಾರೆ. ಯಾವ ರೀತಿ ವರ್ಕ್ ಮಾಡ್ತಿರೋರ್ನ ಪ್ರಾಜೆಕ್ಟ್ ಇಲ್ಲ ಅಂತ ಹೇಳಿ ರಿಲೀಸ್ ಮಾಡ್ತಾರೆ. ಅದಾದ್ಮೇಲೆ PIPಗೆ ಹಾಕ್ತಾರೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಪ್ಲಾನಿಂಗ್ ಇದೆಯಲ್ಲ ಅದಕ್ಕೆ ಹಾಕ್ತಾರೆ. ಅದರಲ್ಲಿ ಏನು ಮಾಡ್ತಾರೆ, ನೀನು ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ರೀಸನ್ಗಳನ್ನ ಕೊಟ್ಟು ನೀವು ಹೋಗ್ಬೋದು, ನಿಮ್ಮ ಒಂದು ಪೀರಿಯಡ್ ಮುಗ್ದಿದೆ, ಇಮಿಡಿಯೇಟ್ ರಿಲೀಸ್ ತಗೋಬಹುದು ಅಂತ ಹೇಳ್ತಾರೆ. ಕೆಲವು ಕಂಪ್ನಿಗಳಲ್ಲಿ 2 months ಅಡ್ವಾನ್ಸ್ ಸ್ಯಾಲರಿ ಕೊಡ್ತೀವಿ, ನೀವು ಹೊಡ್ಬೋದು ಈಗಲೇ ಅಂತ ಹೇಳ್ತಾರೆ. ಇನ್ನು ಕೆಲವು ಇನ್ನು 2 ತಿಂಗಳಿರೋದು ನೀವು ಹೊರಗಡೆ ಹುಡುಕೋಬಹುದು ಅಂತ ಹೇಳ್ತಾರೆ. ಸೊ ಓವರ್ ಆಲ್ ಅವ್ರು ಬೇರೆ ಯಾವುದನ್ನು ಯೋಚನೆ ಮಾಡೋದಿಲ್ಲ. ಅಂಡ್ ನೀವು ಎಷ್ಟೇ ವರ್ಷ ಏನೇ ಕಾಂಟ್ರಿಬ್ಯೂಷನ್ ಮಾಡಿರಿ ಯಾವುದೇ ಕಂಪ್ನಿಗೂ, ಅವರು ಒಂದು ಕ್ಷಣ ಕೂಡ ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಒಂದು ಅಯ್ಯೋ ನಿಮ್ಗೆ ಏನಾಗ್ಬಿಡುತ್ತೆ ಅಂತ ಕನ್ಸನ್ನು ಇಟ್ಕೊಂಡು ನೋಡುವಂಥ ಕಂಪ್ನಿ ಯಾವುದೂ ಇಲ್ಲ. ಸೊ ಅದಕ್ಕೆ ಅಟ್ ದ ಸೇಮ್ ಟೈಮ್ ನಿಮ್ಮ ಹೆಲ್ತನ್ನು ಕೂಡ ಕಾಪಾಡ್ಕೊಳ್ಳಿ ಆ್ಯಂಡ್ ಫಿನಾನ್ಷಿಯಲಿ ಪ್ಲಾನ್ ಮಾಡ್ಕೊಳ್ಳಿ. ಒಂದೇ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ ಯು ಆರ್ ಇನ್ ಡೇಂಜರ್. ಎಸ್ಪೆಷಲಿ IT ಇಂದ ಬರ್ತಿರುವಂಥ ಒಂದೇ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ ಯು ಆರ್ ಇನ್ ಡೇಂಜರ್.
ಅಷ್ಟೇ ನಾನು ಹೇಳೋದು. ಇದೇ ರೀತಿ IT ರಿಲೇಟೆಡ್ ಕಂಟೆಂಟ್ಗಳು ಬೇಕು ಅಂತ ಅನ್ಸಿದ್ರೆ ನಿಮಗೆ IT ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಎಗಳ ಲಿಸ್ಟ್ ಏನಾದರೂ ಬೇಕು, ಯಾವ ಯಾವುದರಲ್ಲಿ ಬೆಸ್ಟ್ ಅಂತ ನಿಮಗೆ ಗೊತ್ತಾಗಬೇಕು, ಕೋಡಿಂಗ್ ಬರೆಯೋದಕ್ಕಾಗಲಿ ಅಥವಾ ಏನಾದರೂ ಕಂಟೆಂಟ್ ರೈಟಿಂಗ್ ಆಗಲಿ, ಮತ್ತೊಂದು ಇಮೇಜ್ ಜನರೇಷನ್, ಈ ಥರ ಎಲ್ಲ ವಿಚಾರಗಳಿಗೆ ಯಾವ AI ಬೆಸ್ಟು, ನೀವು ಯಾವ AIನ ಯೂಸ್ ಮಾಡ್ಬೋದು, ಯಾವ ರೀತಿ ಪ್ರಾಂಪ್ಟ್ ಕೊಡ್ಬೋದು ಅಂತ ಏನಾದರೂ ನಿಮಗೆ ಬೇಕು ಅಂತ ಅನ್ಸಿದ್ರೆ AI ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಒಂದು ವಿಡಿಯೋನ ಖಂಡಿತ ಅದ್ರ ಬಗ್ಗೆ ಮಾಡ್ತೀನಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಎಸ್ಪೆಷಲಿ IT-ನಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಮರೀದೆ ಶೇರ್ ಮಾಡಿ. ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳು ಮತ್ತು ಅವಾಗವಾಗ ಈ ಟೆಕ್ನಿಕಲ್ ಟಾಪಿಕ್ಗಳನ್ನ IT ಟಾಪಿಕ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ